ಯಾರು ಆಕರ್ಷಕವಾಗಿ ಕಾಣ್ತಾರೋ ಅವರನ್ನ ಪುರುಷರು ಬದುಕೋಕೆ ಬಿಡೋದಿಲ್ಲ. ಅವರು ಜೀವನದಲ್ಲಿ ಏನಾದ್ರೂ ಒಳ್ಳೆಯ ಕೆಲಸ ಮಾಡಲು ಸಾಧ್ಯನಾ? ಅವರು ಎಲ್ಲಿ ಹೋದ್ರೂ ಹಿಂದೆ ಜೇನುನೊಣಗಳಂತೆ ಗಂಡಸರು ಬಂದು ಬಿಡ್ತಾರೆ. ಅವಳು ಯಾವುದೋ ಎಂಟ್ರನ್ಸ್ ಎಕ್ಸಾಮ್ಗೆ ತಯಾರಿ ಮಾಡ್ತಿರಬಹುದು. 5 ಪ್ರೇಮಿಗಳು ಅವಳ ಹಿಂದೆ ಬೀಳ್ತಾರೆ, ಲಫಂಗಾಗಳು. ಅವಳ ಮನೆಯ ಸುತ್ತಮುತ್ತ ತಿರುಗಾಡ್ತಿರ್ತಾರೆ. ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿಂದ ಒಳಗೆ ನುಗ್ಗುತ್ತಿದ್ದಾರೆ. ಅವಳು ಓದಿ ತೋರಿಸಲಿ. ಅವಳು ಕೂಡ ದಾರಿ ತಪ್ಪುತ್ತಾಳೆ. ಯಾಕೆ? ಅವಳ ಅಪರಾಧ ಏನು? ಅವಳು ಸುಂದರವಾಗಿದ್ದಾಳೆ. ಈಗ ಅವಳು ಟ್ರಾಫಿ ವೈಫ್ ಆಗ್ತಾಳೆ. ಯಾರು ನೋಡಲು ಹೆಚ್ಚು ಆಕರ್ಷಕವಾಗಿದ್ದಾರೆ, ಯಾರೂ ಇಲ್ಲ. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆರ್ಥಿಕತೆಯಲ್ಲಿ ಈ ಅರ್ಧ ಮನುಷ್ಯರ ಪ್ರತಿನಿಧಿತ್ವನೇ ಇಲ್ಲ. ರಾಜಕೀಯದಲ್ಲಿ ಅವರಿಲ್ಲ, ವಿಜ್ಞಾನದಲ್ಲಿ ಇಲ್ಲ, ಕಲೆಯಲ್ಲಿ ಇಲ್ಲ. ಇದ್ದರೂ 5-10%, ಸಂಪತ್ತಿನಲ್ಲಿ 3% ಇಷ್ಟೇ ಮಹಿಳೆಯರ ಬಳಿ ಇರೋದು. ಆದರೆ ಮಹಿಳೆಯರು ಯಾವ ವಿಷಯದ ಬಗ್ಗೆ ಚಿಂತಿತರಾಗಿದ್ದಾರೆ ಅಂದ್ರೆ, am I looking fair? ನಿನ್ನ ಸ್ಥಿತಿ ನೋಡು. ಪ್ರತಿ ಕ್ಷೇತ್ರದಲ್ಲಿಯೂ ಹಿಂದೆ ಇದ್ದೀಯಾ? ಕೇವಲ ಮಹಿಳೆಯರು ಕಾಣಸಿಗೋದು ಒಂದೇ ಜಾಗದಲ್ಲಿ, ಹೆರಿಗೆ ಆಸ್ಪತ್ರೆ. ಅಲ್ಲಿ ಪುರುಷರೂ ಇರೋದಿಲ್ಲ. ಈ ಅರ್ಧ ಮನುಷ್ಯರ ಶಕ್ತಿ ಏನು ಮಾಡೋದ್ರಲ್ಲಿ ಹೋಗ್ತಿದೆ? ದೇಹವನ್ನು ಅಲಂಕರಿಸೋದ್ರಲ್ಲಿ. ಎಲ್ಲಾ ಮಹಿಳೆಯರ ಬಗ್ಗೆ ಹೇಳ್ತಿಲ್ಲ, ಆದ್ರೆ ಭಾರತದಲ್ಲಿ ಈಗಲೂ ಹೆಚ್ಚಿನ ಮಹಿಳೆಯರು ಇದರಲ್ಲಿಯೇ ಸಿಕ್ಕಿಕೊಂಡಿದ್ದಾರೆ.